ಆನೇಕಲ್ ತಾಲೂಕಿನ ಹೆಬ್ಗೋಡಿ ಗ್ರಾಮದ ಗ್ರಾಮ ದೇವತೆಯಾದ ಹಾಗೂ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ತೋಪಮ್ಮ ದೇವಾಲಯದ ಊರ ಹಬ್ಬ ಕಾರ್ಯಕ್ರಮವು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಮಹಿಳೆಯರು ಬುಟ್ಟಿಯಲ್ಲಿ ಪೂಜಾ ಸಾಮಗ್ರಿಗಳನ್ನು ಇಟ್ಟುಕೊಂಡು ನಂತರ ಶ್ರೀ ತೋಪಮ್ಮ ದೇವಾಲಯದ ಆವರಣಕ್ಕೆ ಆಗಮಿಸಿ ನಂತರ ದೇವಾಲಯದ ಆವರಣದಲ್ಲಿಯೇ ದೀಪಗಳನ್ನು ಸಿದ್ಧತೆಯನ್ನು ಮಾಡಿಕೊಂಡು ನಂತರ ತೋಪಮ್ಮ ದೇವಿಗೆ ತಂಬೇಟಿನ ಆರತಿಯನ್ನು ಬೆಳಗಿದ ದೃಶ್ಯ ರೋಮಾಂಚನವಾಗಿತ್ತು. ಇನ್ನು ವಿಶೇಷವಾಗಿ ಸುಮಾರು 500ಕ್ಕೂ ಹೆಚ್ಚು ವರ್ಷಗಳಿಂದ ಒಂದು ವರ್ಷವೂ ತಪ್ಪದೆಯೇ ಶ್ರೀ ತೋಪಮ್ಮ ದೇವಾಲಯದ ಊರ ಹಬ್ಬವನ್ನು ಗ್ರಾಮಸ್ಥರು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾ ಬರುತ್ತಿರುವುದು ನಿಜಕ್ಕೂ ವಿಶೇಷವಾಗಿದೆ. ಇನ್ನು ತೋಪಮ್ಮ ಹಾಗೂ ಮುನೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಸಂಪ್ರದಾಯಬದ್ಧವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದರು.
ನಮಸ್ಕಾರ. ಇಂದು ನಮ್ಮ ಹೆಬ್ಗೋಡಿಯಲ್ಲಿ ಗ್ರಾಮ ದೇವತೆಯಾದ ತೋಪಮ್ಮ ಹಬ್ಬ, ಊರು ಹಬ್ಬ. ಇದು ಊರು ಹಬ್ಬ. ಇಲ್ಲಿ ಸುಮಾರು ಜನ ಸೇರಿ ವಿಜೃಂಭಣೆಯಿಂದ ಬಹಳ ಅದ್ಧೂರಿಯಾಗಿ ಪ್ರತಿ ವರ್ಷವೂ ಆಚರಣೆ ಮಾಡ್ತೀವಿ. ಈ ಬಾರಿಯೂ ಸಹ ಎಲ್ಲ ಸೇರಿ ವಿಜೃಂಭಣೆಯಿಂದ ಬಹಳ ಅದ್ಧೂರಿಯಾಗಿ ತೋಪಮ್ಮ ಹಬ್ಬ ಮಾಡಿದ್ವಿ. ಪ್ರತಿ ಬಾರಿಯೂ ಎಲ್ಲ ಗ್ರಾಮಸ್ಥರು, ಊರಿನ ಮೂಲ ಗ್ರಾಮಸ್ಥರು ಎಲ್ಲ ಸೇರಿ ದೀಪಗಳು ಮಾಡ್ತಾರೆ. ದೀಪ ಮೂಲಕ ಮೆರವಣಿಗೆ ಬಂದು ತೋಪಮ್ಮನಿಗೆ ಫುಲ್ಲು ವಿಜೃಂಭಣೆಯಿಂದ ಭಕ್ತಿ ಭಾವದಿಂದ ಎಲ್ಲರೂ ಪೂಜೆ ಮಾಡ್ತಾರೆ ಅಂತ ಈ ಮೂಲಕವಾಗಿ ಹೇಳ್ತೀನಿ. ಎಲ್ರಿಗೂ ಮತ್ತೊಮ್ಮೆ ನಮ್ಮ ಹೆಬ್ಗೋಡಿ ಊರ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೆಬ್ಗೋಡಿ ಅಂದ್ರೇ ಒಂಥರ ಇತಿಹಾಸ ಹೊಂದಿರತಕ್ಕಂಥ ಊರಿದು. ಈ ಊರಿನಲ್ಲಿ ನಮಗೆ ಗೊತ್ತಿಲ್ಲದ ತಾತ ಮುತ್ತಾತನ ಕಾಲದಿಂದ ನಡ್ಕೊಂಡು ಬಂದಂತಹ ಒಂದು ಊರ ಹಬ್ಬ. ಈ ಊರ ಹಬ್ಬದ ವಿಶೇಷತೆ ಏನಂದರೆ, ನಾವು ಯಾವತ್ತೂ ಸಹ ಎಂಥ ಕಾಲದಲ್ಲೂ ಸಹ ಈ ಒಂದು ವರ್ಷನ ಸಹ ಬಿಡ್ದಿರ ಈ ಒಂದು ಊರ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಕೊರೋನಾ ಕಾಲದಲ್ಲೂ ಸಹ ಎಲ್ಲ ಕಡೆಯೂ ಒಂದು ಹಬ್ಬಗಳು ಇರ್ಬೋದು, ಎಲ್ಲ ಒಂದು ತಡೆ ನಿರ್ಮಿತವಾಗಿತ್ತು. ಅಂಥ ಕಾಲದಲ್ಲೂ ಸಹ ನಾವು ಊರ ಹಬ್ಬವನ್ನು ನಿಲ್ಲಿಸಿಲ್ಲ. ಈ ಊರ ಹಬ್ಬಕ್ಕೆ ಇತಿಹಾಸ ಅಂತ ಹೇಳಿದ್ರೆ ನನಗನ್ಸ್ದಂಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತ ಅನ್ಕೊಬೋದು. ಅಂಥ ಒಂದು ಊರಬ್ಬ, ಒಂದು ಗ್ರಾಮ ದೇವತೆ ತೋಪಮ್ಮ ಹಾಗೂ ಓಣಮ್ಮ, ಹಾಗೆಯೇ ಪಟಾಲಮ್ಮ, ಮುತ್ಯಾಲಮ್ಮ, ಮಾರಮ್ಮ, ಮದ್ದೂರಮ್ಮ, ಇವರೆಲ್ಲ ದೇವತೆಗಳ ಒಂದು ಹಬ್ಬ. ಈ ಹಬ್ಬದ ಮುಖಾಂತರ ನಾವು ಈ ವರ್ಷವೂ ಸಹ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಈ ಹಬ್ಬದ ವಿಶೇಷತೆ ಮುಖಾಂತರ ಊರಿನ ಎಲ್ಲ ಸಮಸ್ತ ನಾಗರಿಕರಿಗೂ ಜನಗಳಿಗೆ ಈ ಒಂದು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಊರಲ್ಲಿ 2 ಹಬ್ಬಗಳಾಗುತ್ತೆ. ಒಂದು ಶುಕ್ರವಾರ ಮತ್ತು ಮಂಗಳವಾರ ಓಣಮ್ಮ ಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ. ಓಣಮ್ಮನಿಗೂ ಸಹ ನಾವು ಇದೇ ಥರ ದೀಪಗಳನ್ನ ಮಾಡಿ ವಿಶೇಷವಾಗಿ ಅವತ್ತು ಎಲ್ಲ ನಮ್ಮ ಹೆಣ್ಣುಮಕ್ಕಳು ದೀಪಗಳನ್ನು ಅಲಂಕೃತವಾಗಿ ಮಾಡಿ ಆ ಒಂದು ವಿಶೇಷವಾಗಿ ಓಣಮ್ಮನಿಗೆ ಹಬ್ಬನ ಆಚರಣೆ ಮಾಡ್ತೇವೆ. ಹಾಗೆಯೇ ಈ ಹೆಬ್ಗೋಡಿ ಎಲ್ಲ ಗ್ರಾಮಸ್ಥರು ಸಹ ಅಲ್ಲಿ ಸಹ ಒಂದು ಹಬ್ಬನ ಮಾಡಿ ಎಲ್ಲ ಜನಗಳಿಗೆ ಒಂದು ಖುಷಿಯನ್ನು ಕೊಡುತ್ತೆ ಈ ಒಂದು ಹಬ್ಬ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಜೈ ಹಿಂದ್. ಈ ವರ್ಷವೂ ಸಹ ನಮ್ಮ ಹೆಬ್ಗೋಡಿಯಲ್ಲಿ ಈ ತೋಪಮ್ಮನ ಹಬ್ಬ, ಏಳು ತಾಯಿಗಳ ಹಬ್ಬ. ಇವತ್ತು ಸಪ್ಲಮ್ಮ ಎಲ್ಲ ದೇವರು ಸಪ್ತಮಾತೆ ಒಂದು ಹಬ್ಬ ಇದು. ಈ ಹಬ್ಬಕ್ಕೆ ಪ್ರತಿಯೊಂದು ಸಲನೂ ನಾವು ಪಕ್ಷಾತೀತವಾಗಿ ಹಾಗೂ ಎಲ್ಲ ಒಂದು ಕೋಮು ಗಲಭೆಗಳಿದ್ದರ ಎಲ್ಲ ಕಮ್ಯುನಿಟಿ ಸೇರಿ ಇಲ್ಲಿ ನಾವು ತೋಪಮ್ಮ ಮಾಡ್ತಾಯಿದ್ದೀವಿ. ಇದೇ ರೀತಿ ವರ್ಷವೂ ಸಹ ನಾವು ಮಾಡೋದರಿಂದ ನಮಗೆ ಏನು ಈ ಊರಿಗೆ ಪ್ಲಸ್ ನಮ್ಮ ನಾಡಿಗೆ ಒಳ್ಳೆ ಮಳೆ ಬೆಳೆ ಬರಲಿ, ನಾಡಿಗೆ ಒಳ್ಳೆಯದಾಗಲಿ ಅಂತ ತಿರುಗಿ ಮತ್ತೆ ನಮಗೆ ಇದೇ ಒಂದು ಮಂಗಳವಾರ 12ನೇ ತಾರೀಕು ಓಣಮ್ಮನ ಹಬ್ಬ ಇದೆ. ಭಾರಿ ವಿಜೃಂಭಣೆಯಿಂದ ಓಣಮ್ಮನ ಹಬ್ಬನೂ ಸಹ ಮಾಡ್ತಾಯಿದ್ದೀವಿ. ಆದ್ದರಿಂದ ನಮ್ಮ ತೋಪಮ್ಮ ಹಾಗೂ ಸಪ್ತಮಾತೆಯರು ಇಡೀ ನಾಡಿನ ಜನತೆಗೆ ಒಂದು ಒಳ್ಳೆಯದನ್ನು ಬಯಸಲಿ ಅಂತ ಶುಭಾಶಯಗಳನ್ನು ಕೊಡ್ತಾರೆ. ಇಂದು ಏನು ಹೆಬ್ಗೋಡಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಏನು ಗ್ರಾಮ ದೇವತೆಗಳ ಒಂದು ಊರಹಬ್ಬ ಭಾಳ ವಿಜೃಂಭಣೆ ನಡೆಯಿತು. ಗ್ರಾಮ ದೇವತೆಗಳಾದ ತೋಪಮ್ಮ ದೇವರು ಮತ್ತು ಸಪ್ತಮಾತೆಯವರ ಒಂದು ದೇವರಳಿಯಿಂದ ವಿಶೇಷವಾದ ದೀಪಾರತಿ ಮತ್ತು ವಿಶೇಷ ಪೂಜೆಯನ್ನು ಏರ್ಪಡಿಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಹೆಬ್ಗೋಡಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಹೆಬ್ಗೋಡಿನ ಒಂದು ಗ್ರಾಮಸ್ಥರ ನೆಂಟರು ಬಹಳ ಸೇರಿ ಒಂದು ವಿಜೃಂಭಣೆಯಾಗಿ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಇದೇ ರೀತಿ ಮಂಗಳವಾರ ಸಹ ಇನ್ನೊಂದು ಗ್ರಾಮ ದೇವತೆಯಾದ ಓಣಮ್ಮ ಗ್ರಾಮ ದೇವತೆಯು ಸಹ ಒಂದು ಪೂಜೆಯನ್ನು ಮಂಗಳವಾರ ದಿವಸ ಇದೆ. ಅದು ಸಹ ಊರಹಬ್ಬನೇ. ಪ್ರತಿ ವರ್ಷವೂ ಸಹ 2 ದಿನ ಹೆಬ್ಗೋಡಿಲಿ ಇದು ಗ್ರಾಮ ದೇವತೆಗಳ ಒಂದು ಕಾರ್ಯಕ್ರಮ ನಡೀತದೆ. ಮೊದಲನೇದು ಶುಕ್ರವಾರ ಮತ್ತು ಮಂಗಳವಾರ. ಪ್ರತಿ ವರ್ಷವೂ ಹೆಬ್ಗೋಡಿಯಲ್ಲಿ ಒಂದು ವಿಜೃಂಭಣೆಯಾಗಿ ಒಂದು ಕಾರ್ಯಕ್ರಮ ನಡೀತದೆ. ನಾವು ಜ್ಞಾಪಕ ಬರೆದಾಗ ನೋಡ್ತಾ ಇದ್ದೀವಿ, ಹೆಬ್ಗೋಡಿಯಲ್ಲಿ ಇದೇ ಕಾರಣಕ್ಕೂ ಈ ಗ್ರಾಮದ ಒಂದು ಊರಹಬ್ಬ ಯಾವತ್ತೂ ನಿಂತಿಲ್ಲ. ಏನೇ ಒಂದು ಬರಗಾಲ ಇರಲಿ, ಒಂದು ರಾಜಕೀಯ ಇರಲಿ, ಏನೇ ಒಂದು ಕಷ್ಟ ಸುಖ ಇರಲಿ, ಜನಕ್ಕೆ ಗ್ರಾಮ ದೇವತೆಗಳ ಒಂದು ಆಶೀರ್ವಾದ ಹೆಬ್ಗೋಡಿಯಲ್ಲಿ ಇದ್ದು ನಾವು ಪ್ರತಿ ವರ್ಷ ಸಹ ಈ ಒಂದು ಕಾರ್ಯಕ್ರಮ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ತಲೆಮಾರಿನಿಂದ ಬಂದಂಥ ಊರಹಬ್ಬ ಇವತ್ತು ಭಾಳ ಸುಸೂತ್ರವಾಗಿ ನಡೆಸ್ಕೊಟ್ಟಿದ್ದಾರೆ. ಹೆಬ್ಗೋಡಿಯ ದೇವಿ ಕೃಪಾ ಕಟಾಕ್ಷ ಕೊಟ್ಟು ಕಾಪಾಡಲಿ ಅಂತ ಎಲ್ಲರ ಪರವಾಗಿ